Hi, so let's continue with the second part of chapter 25. That's Australia, the flattest continent. So, in this part of part 2, ನಾವು ಕ್ಲೈಮೇಟು ಅಲ್ಲಿರೋ ನ್ಯಾಚುರಲ್ ವೆಜಿಟೇಷನು ಮತ್ತು ಅಲ್ಲಿ ಯಾವ ಥರ ಪ್ರಾಣಿಗಳೆಲ್ಲ ಇದೆ ಅನ್ನೋದು ನೋಡೋಣ. Okay, let's begin with the climate and natural vegetation. As mentioned earlier, the Tropic of Capricorn passes through the middle of the continent. Hence, the climate of Australia is tropical and subtropical. So, ಇಲ್ಲಿ Tropic of Capricorn, ಆಸ್ಟ್ರೇಲಿಯಾ ಕಾಂಟಿನೆಂಟ್ ಮಧ್ಯದಲ್ಲಿ ಪಾಸ್ ಆಗುತ್ತೆ. ಬಿಕಾಸ್ ಆಫ್ ವಿಚ್ ಅಲ್ಲಿ ನಿಮಗೆ ಯಾವ ಕ್ಲೈಮೇಟ್ ಕಾಣುತ್ತೆ, ಟ್ರಾಪಿಕಲ್ ಕ್ಲೈಮೇಟ್ ಮತ್ತು ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಕಾಣೋಕೆ ಸಿಗುತ್ತೆ. High temperature prevails throughout the year in a large part of the continent. So, ಮೇಜರ್ ಲೈಕ್ ಆಲ್ ಥ್ರೂ ದ ಇಯರ್ ನಿಮಗಲ್ಲಿ ತುಂಬಾನೇ ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಸಿಗುತ್ತೆ. A cold ocean current along the western coast has made the Western Australia a hot desert. So ವೆಸ್ಟರ್ನ್ ಕೋಸ್ಟ್ ಕಡೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಆ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಇರೋ ಕೋಲ್ಡ್ ಓಷನ್ ಕರೆಂಟ್ಸ್ ಇಂದ ಅಲ್ಲಿ ತುಂಬಾನೇ ಶೆಕೆ ಅನ್ಸುತ್ತೆ. ಶೆಕೆ ಅಲ್ಲದೆ ಮರುಭೂಮಿ ಕೂಡ ಅಲ್ಲಿ. ಅಂಡ್ ದ ನಾರ್ದರ್ನ್ ಏರಿಯಾಸ್ ಎಕ್ಸ್ಪೀರಿಯನ್ಸ್ ಮಾನ್ಸೂನ್ ಕ್ಲೈಮೇಟ್. ಸೊ ಅಲ್ಲಿ ನಿಮಗೆ ಮಳೆನೂ ಬರ್ಬೋದು, ಆ ಥರ ಒಂದು ಸೀಸನ್. ಯಾಕಡೆ ನಾರ್ದರ್ನ್ ಏರಿಯಾ ಕಡೆ. ಸದರ್ನ್ ಕೋಸ್ಟಲ್ ಎಕ್ಸ್ಪೀರಿಯನ್ಸ್ ಮೆಡಿಟೇರಿಯನ್ ಟೈಪ್ ಆಫ್ ಕ್ಲೈಮೇಟ್. ಓಕೆ, ನೆಕ್ಸ್ಟ್ ಇಲ್ಲಿ ದ ವಿಂಟರ್ ಸೀಸನ್. ಸೊ ನಿಮ್ಗೆ ಇಲ್ಲಿ ವಿಂಟರ್ ಸೀಸನ್ ಹೇಗಿರುತ್ತೆ ಅಂತ. ಡ್ಯೂ ಟು ಇಟ್ಸ್ ಲೊಕೇಶನ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್, the season of Australia are opposite to those of the northern hemisphere. When it is summer in the northern hemisphere, it is winter in the Australia. So illi because Australia is located in the southern hemisphere of the globe, ನಿಮಗೆ ವೆದರ್ ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಆಗಿ ಕಾಣುತ್ತೆ. ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇರೋ ಕಾಂಟಿನೆಂಟ್ಸ್ ಕಂಟ್ರೀಸ್ ಅಲ್ಲಿ ಸಮ್ಮರ್ ಇದ್ರೆ ಆಸ್ಟ್ರೇಲಿಯಾದಲ್ಲಿ ವಿಂಟರ್ ಇರುತ್ತೆ, ಬಿಕಾಸ್ ಇಟ್ಸ್ ಲೊಕೇಟೆಡ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ವಿಂಟರ್ ಎಕ್ಸ್ಟೆಂಡ್ಸ್ ಫ್ರಮ್ ಜೂನ್ ಟು ಆಗಸ್ಟ್. ಆಸ್ಟ್ರೇಲಿಯಾದಲ್ಲಿ ವಿಂಟರ್ ಅಂದ್ರೆ ಜೂನ್ ಟು ಆಗಸ್ಟ್ ಅಲ್ಲಿ ಇರೋದು. ಡ್ಯೂರಿಂಗ್ ದಿಸ್ ಸೀಸನ್ ದ ಟೆಂಪರೇಚರ್ ಇಸ್ ಲೋ and it decreases southward, but the pressure is high. The winds blow from the land towards the sea. They do not bring rain. The climate during this season is dry and hot, but in Tasmania it is quite different. So winter season ಅಲ್ಲಿ ಟೆಂಪರೇಚರ್ ತುಂಬಾ ಲೋ ಆಗ್ಬಿಟ್ಟಿರುತ್ತೆ. ಅದೇ ರೀತಿ ಅಲ್ಲಿ ಪ್ರೆಷರ್ ತುಂಬಾ ಹೈ, ಅಂದ್ರೆ ತುಂಬಾ ಜೋರಾಗಿ ಗಾಳಿ ಬೀಸಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ? ಫ್ರಮ್ ಲ್ಯಾಂಡ್ ಟು ಸಿ. ಸೊ ಲ್ಯಾಂಡ್ ಇಂದ ಸಿ ಕಡೆಗೆ ವಿಂಡ್ ಬ್ಲೋ ಸ್ಟಾರ್ಟ್ ಆಗುತ್ತೆ. ಈ ಬಿಕಾಸ್ ಆಫ್ ದಿಸ್ ತುಂಬಾನೇ ವಿಂಡ್ ಇರೋ ಕಾರಣದಿಂದಾಗಿ ಅಲ್ಲಿ ತುಂಬಾ ರೈನ್ ಇರೋಲ್ಲ. ಅದೇ ರೀತಿ ಈ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಡ್ರೈ ಅನ್ಸುತ್ತೆ, ಅದೇ ರೀತಿ ಹಾಟ್ ಆಗು ಇರುತ್ತೆ, ಅಂದ್ರೆ ಶೆಕೆ ಆಗು ಇರುತ್ತೆ. ಬಟ್ ತಸ್ಮಾನಿಯಾ ಐಲ್ಯಾಂಡ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ವೆದರ್. ಓಕೆನಾ? So summer season, the period from December to February is considered as a summer season. So ಆಸ್ಟ್ರೇಲಿಯಾದಲ್ಲಿ summer season ಬಂದು December to February. High temperature and low humidity are the chief characteristics of this season. So ತುಂಬಾ ಶೆಕೆ ಇರುತ್ತೆ ಮತ್ತೆ low humidity ಇರುತ್ತೆ. The temperature is high in the West Australia than the East Australia. So within the continent there's a difference in the climate. So ವೆಸ್ಟ್ ಆಸ್ಟ್ರೇಲಿಯಾದಲ್ಲಿ ತುಂಬಾನೇ ಶೆಕೆ ಅನ್ಸುತ್ತೆ ವೆನ್ ಕಂಪೇರ್ ಟು ಈಸ್ಟ್ ಆಸ್ಟ್ರೇಲಿಯಾ. ಇಟ್ ಇಸ್ ಮಾಡರೇಟ್ ಇನ್ ದಿ ಸದರ್ನ್ ಸೌತ್ ಈಸ್ಟರ್ನ್ ಪಾರ್ಟ್ಸ್ ಅಂಡ್ ತಸ್ಮಾನಿಯಾ ಐಲ್ಯಾಂಡ್. ಸೊ ಇಟ್ಸ್ ಮಾಡರೇಟ್ ಅಂದ್ರೆ ತುಂಬಾ ಶೆಕೆನೂ ಅನ್ಸಲ್ಲ, ತುಂಬಾ ಚಳಿನೂ ಅನ್ಸ್ತಾ ಇರೋ ಒಂದು ಪ್ಲೆಸೆಂಟ್ ಓಕೆ ಆಗಿರೋ ಒಂದು ವೆದರು ಇಲ್ಲಿ ಸೌತ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ಮತ್ತೆ ತಸ್ಮಾನಿಯಾ ಐಲ್ಯಾಂಡ್ ಅಲ್ಲಿ. ಪ್ರೆಷರ್ ಇಸ್ ಲೋ ಇನ್ ದಿ ಇನ್ಲ್ಯಾಂಡ್ ಏರಿಯಾಸ್. ಸೊ ದ ವಿಂಡ್ಸ್ ಬ್ಲೋ ಫ್ರಮ್ ಸಿ ಟು ಲ್ಯಾಂಡ್. ಸೊ ಇಲ್ಲೆಲ್ಲ ಹೇಗೆ ಗಾಳಿ ಯಾವ ಕಡೆ ಬೀಸಕ್ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಟೈಮಲ್ಲಿ, ಸಿ ಇಂದ ಲ್ಯಾಂಡ್ ಕಡೆ ಬೀಸಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಬ್ರಿಂಗ್ ಲಿಟಲ್ ರೈನ್. ಸೊ ಆ ಒಂದು ಈ ವಿಂಡ್ ಈ ಕಡೆ ಬ್ಲೋ ಆಗೋ ಕಾರಣದಿಂದಾಗಿ ಸ್ವಲ್ಪ ರೈನ್ ಬರುತ್ತೆ.
The south and southeastern parts of the continent receive more rainfall during this season. So summer season ಅಲ್ಲಿ ಸೌತ್ ಮತ್ತೆ ಸೌತ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಆಸ್ಟ್ರೇಲಿಯಾದಲ್ಲಿ ತುಂಬಾನೇ ಮಳೆ ಬರ್ತಾ ಇರುತ್ತೆ. ದ ಸೈಕ್ಲೋನ್ಸ್ ಇನ್ ಆಸ್ಟ್ರೇಲಿಯಾ ಇಸ್ ನೋನ್ ಆಸ್ ವಿಲಿ ವಿಲೀಸ್. ಓಕೆನಾ, ಅಲ್ಲಿ ಸೈಕ್ಲೋನ್ ನ ಏನಂತ ಕರೀತಾರೆ, ಅಲ್ಲಿರೋ ಸೈಕ್ಲೋನ್ ನ ವಿಲಿ ವಿಲೀಸ್ ಅಂತ ಕರೀತಾರೆ. ನೆಕ್ಸ್ಟ್, summer season. In general, rainfall in Australia is like the monsoon type, which is unreliable both in time and space. So ಇಲ್ಲಿರೋ ಮಾನ್ಸೂನ್, ಆಸ್ಟ್ರೇಲಿಯಾದಲ್ಲಿರೋ ಮಾನ್ಸೂನ್ ಅಲ್ಲಿ ಈ ಟೈಮಲ್ಲೇ ಮಳೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಈ ಜಾಗದಲ್ಲಿ ಮಳೆ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಸೊ ತುಂಬಾ ಪ್ರೆಡಿಕ್ಟ್ ಮಾಡಕ್ಕಾಗದೇ ಇರೋ ಒಂಥರ ವೆದರ್ ಸೀಸನ್ ಅಲ್ಲಿ. ಸೊ ರೈನ್ಫಾಲ್ ಅಂತೂ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಎಲ್ಲಿ ಜಾಸ್ತಿ ಬರುತ್ತೆ ಎಲ್ಲಿ ಕಮ್ಮಿ ಬರುತ್ತೆ. ಇಟ್ ಡಿಫರ್ಸ್ ಎವ್ರಿ ಇಯರ್, ಡಿಫ್ರೆಂಟ್ ಆಗಿದೆ. The annual rainfall over southeastern, northern and southwestern coastal areas is more than 75%. So ಈ ಏರಿಯಾದಲ್ಲೆಲ್ಲ 75% ಕಿಂತ 75 ಸೆಂಟಿಮೀಟರ್ ಕಿಂತ ಜಾಸ್ತಿನೇ ಮಳೆ ಬರುತ್ತೆ. ಆದ್ರೆ ಇಟ್ ಇಸ್ ಬಿಲೋ 25 ಸೆಂಟಿಮೀಟರ್ ಇನ್ ದ ಲಾರ್ಜೆಸ್ಟ್ ಇಂಟೀರಿಯರ್ ಡೆಸರ್ಟ್ ಆಫ್ ಆಸ್ಟ್ರೇಲಿಯಾ. ಸೊ ಮರುಭೂಮಿ ಇಂಟೀರಿಯರ್ ಅಂದ್ರೆ ಒಳಗೆ ಅಂತ, ಓಕೆನಾ. ಸೊ ಆಸ್ಟ್ರೇಲಿಯಾ ಆ ಕಾಂಟಿನೆಂಟ್ ಒಳಗೆ ಡೆಸರ್ಟ್ಸ್ ಅಲ್ಲೆಲ್ಲ 25 ಸೆಂಟಿಮೀಟರ್ ಕಿಂತ ಕಮ್ಮಿನೇ ಮಳೆ ಬೀಳೋದು. So the natural vegetation, the scarcity of dense forest is distinguishing feature of Australia. Most of the continent is covered with grasslands, shrubs and open woodlands. It reflects the climate of Australia. The different types of vegetation in Australia are as follows. So ಇಲ್ಲಿ scarcity of dense forest ಅಂದ್ರೆ scarcity ಅಂದ್ರೆ ತುಂಬಾನೇ ಕಮ್ಮಿ, ಡೆನ್ಸ್ ಫಾರೆಸ್ಟ್ ಅಂದ್ರೆ ತುಂಬಾ ಥಿಕ್ ಫಾರೆಸ್ಟ್ ಇರುತ್ತಾ ಅದನ್ನ ಡೆನ್ಸ್ ಫಾರೆಸ್ಟ್ ಅಂತಾರೆ. ಅಂದ್ರೆ ಅದ್ ಹೇಗಂದ್ರೆ ನಿಮ್ಗೆ ಇಲ್ಲಿಂದ ಒಂದು 3-4 ಮರಗಳಷ್ಟೇ ಕಾಣೋದೇ ಹೊತ್ತು ಇನ್ ಮುಂದೆ ಕಾಣಲ್ಲ. ಬಟ್ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಹಾಗಲ್ಲ. ಆ ಕಾಂಟಿನೆಂಟ್ ಅಲ್ಲಿ ಸ್ಕ್ಯಾಸಿಟಿ ಆಫ್ ಡೆನ್ಸ್ ಫಾರೆಸ್ಟ್ ಅಂದ್ರೆ ನಿಮ್ಗೆ ಒಂದು 10-20 ಮರಗಳು ಒಂದೇ ಸ್ಟ್ರೀಟ್ ಲೈನ್ ಅಲ್ಲಿ ಕಾಣುತ್ತೆ, ಅಷ್ಟು ಕಮ್ಮಿ ಮರಗಳು, ಅಂದ್ರೆ ಹತ್ರ ಇರಲ್ಲ ಮರಗಳು. ಮೋಸ್ಟ್ ಆಫ್ ದ ಕಾಂಟಿನೆಂಟ್ ಇಸ್ ಕವರ್ಡ್ ವಿತ್ ಗ್ರಾಸ್ಲ್ಯಾಂಡ್ಸ್, shrubs and open woodlands. ಸೊ ಗ್ರಾಸ್ಲ್ಯಾಂಡ್ಸ್ ಅಂದ್ರೆ ತುಂಬಾನೇ ಏನಂತೀರಾ, ಹುಲ್ಲುಗಳು ಬೆಳೆಯೋ ಜಾಗಗಳು. ಮತ್ತೆ ಹುಲ್ಲುಗಳು ಅಂದ್ರೆ ಚಿಕ್ಕದಲ್ಲ, ತುಂಬಾ ಉದ್ದ ಇರುತ್ತೆ, ಮೀಡಿಯಂ ಸೈಜ್ ಉದ್ದಗಳಿರುತ್ತೆ, ಆ ತರ ಹುಲ್ಲುಗಳು. ಅದೇ ತರ shrubs ಅಂದ್ರೆ ಚಿಕ್ಕ ಗಿಡಗಳು ಅಂಡ್ ಓಪನ್ ವುಡ್ಲ್ಯಾಂಡ್ಸ್. ನಾ ಹೇಳಿದ ತರ ತುಂಬಾ ದೂರ ತನಕ ಕಾಣೋ ತರ ಫಾರೆಸ್ಟ್ಗಳು. ಸೊ ತುಂಬಾ ಕಮ್ಮಿ ಟ್ರೀಸ್ ಕಾಣುತ್ತೆ. ಇಟ್ ರಿಫ್ಲೆಕ್ಟ್ಸ್ ದ ಕ್ಲೈಮೇಟ್ ಆಫ್ ಆಸ್ಟ್ರೇಲಿಯಾ. ಸೊ ಇಲ್ಲಿ ಹೇಗೆ ಟ್ರೀಸ್ ಮತ್ತೆ ಪ್ಲಾಂಟ್ಸ್ ಎಲ್ಲ ಬೆಳೀತಾ ಇರೋದು, ಇಲ್ಲಿ ಏನೇ ಬೆಳೆದ್ರೇನು ಅದು ಯಾವ್ದು ರೀಸನು ಅಲ್ಲಿರೋ ಕ್ಲೈಮೇಟ್ ಪ್ರಕಾರನೇ ಅಲ್ಲೆಲ್ಲ ಬೆಳೆಯೋದು. ಸೊ ಇಲ್ಲಿರೋ ಡಿಫ್ರೆಂಟ್ ವೆಜಿಟೇಷನ್ಸ್ ಯಾವ್ದ್ಯಾವ್ದು ನೋಡೋಣ. ದ ಟ್ರಾಪಿಕಲ್ ಫಾರೆಸ್ಟ್, ದೇ ಆರ್ ಫೌಂಡ್ ಇನ್ ದಿ ನಾರ್ದರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ಕೋಸ್ಟಲ್ ಏರಿಯಾಸ್ ಆಫ್ ಆಸ್ಟ್ರೇಲಿಯಾ. ನಾರ್ತ್ ಮತ್ತೆ ನಾರ್ತ್ ಈಸ್ಟರ್ನ್ ಕೋಸ್ಟಲ್ ಏರಿಯಾ ಆಫ್ ಆಸ್ಟ್ರೇಲಿಯಾದಲ್ಲಿ ಕಾಣುತ್ತೆ ಟ್ರಾಪಿಕಲ್ ಫಾರೆಸ್ಟ್. They occupy a very small area which is patchy and palm. Ash, leech and cedar are the important trees. So ತುಂಬಾ ಚಿಕ್ಕ ಜಾಗ, ಅಂದ್ರೆ ನಿಮ್ಗೆ ಫಾರೆಸ್ಟ್ ಅಂದ ತಕ್ಷಣ ನಾವು ತುಂಬಾ ದೊಡ್ಡ ಜಾಗದಲ್ಲಿರುತ್ತೆ ಅನ್ಕೊಳ್ತೀವಿ, ಬಟ್ ಅದು ತುಂಬಾ ಚಿಕ್ಕ ಫಾರೆಸ್ಟ್ ಅಲ್ಲಿರೋದು. ಅಂಡ್ ಅಲ್ಲಿ ಪ್ಯಾಚಿ, ಪಾಮ್, ಆಶ್, ಲೀಚ್ ಮತ್ತೆ ಕೇಡರ್ ಇದೇ ಇಂಪಾರ್ಟೆಂಟ್ ಟ್ರೀಸ್ ಆ ಟ್ರಾಪಿಕಲ್ ಫಾರೆಸ್ಟ್. ಓಕೆನಾ. Temperate forest, they are mostly found in the mountainous and hilly areas of Queensland, New South Wales, Victoria and Tasmania. ಸೊ ಇದು ಹೆಂಗಂದ್ರೆ ಬೆಟ್ಟ ಗುಡ್ಡದಲ್ಲೇ ಕಾಣೋದು. ಸೊ ಬೆಟ್ಟಗಳು, ಹಿಲ್ ಮತ್ತೆ ಮೌಂಟೇನ್ಸ್ ಅಲ್ಲೇ ನಿಮ್ಗೆ ಈ ಟೆಂಪರೇಟ್ ಫಾರೆಸ್ಟ್ ಕಾಣೋದು. ದೇ ಆರ್ ಆಲ್ಸೋ ನೋನ್ ಆಸ್ ಹಿಲ್ಲಿ ಫಾರೆಸ್ಟ್. The important trees are eucalyptus, acacia, pine, calotropis,
ಯುಕಲಿಪ್ಟಸ್ ಇಸ್ ಮೋಸ್ಟ್ಲಿ ಯೂಸ್ ಫಾರ್ ಆಯಿಲ್ ಅಂಡ್ ಪೇಪರ್ ಮೇಕಿಂಗ್. ಸೊ ನಿಮಗೆ ಇಲ್ಲೆಲ್ಲ ಟ್ರೀಸು ಕಾಣುತ್ತೆ. ಯುಕಲಿಪ್ಟಸ್ ನಿಮ್ಗೆಲ್ರಿಗೂ ಗೊತ್ತಿದೆ, ಯುಕಲಿಪ್ಟಸ್ ಆಯಿಲ್ ಸಿಗುತ್ತೆ. ಎಸ್, ಯುಕಲಿಪ್ಟಸ್ ಆಯಿಲ್ ಮರ, ಆ ಮರದಿಂದಾನೇ ಎಕ್ಸ್ಟ್ರಾಕ್ಟ್ ಮಾಡೋದು ಈ ಆಯಿಲ್. ಈ ಆಯಿಲ್ ಅಲ್ಲದೆ ಪೇಪರ್ ಕೂಡ ಮಾಡ್ತಾರಂತೆ ಈ ಮರದಿಂದ, ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ಓಕೆ, the grasslands. There are two types of grasslands in Australia. First one is tropical grasslands, savanna, temperate grasslands, downs anta. The first, that is the tropical grassland savanna, is one of the first is located to the west of Eastern Highlands in Queensland, central parts of North Australia and northern parts of West Australia. Okay, now this is also called as savanna grasslands. So iduna savanna grasslands antana ಹೇಳ್ತಾರೆ. So the second one is temperate grasslands downs. The latter, andre temperate grasslands downs, is largely found in Murray-Darling Basin. This is the temperate grassland and is also known as downs. It is used for pastoral activity. Andre ಆ ಜಾಗ ಪೂರ್ತಿ ತುಂಬಾನೇ ಗ್ರಾಸ್ ತುಂಬಿಕೊಂಡಿರುತ್ತೆ. ಸೊ ಅಲ್ಲಿ ಈ ಶೀಪ್ ಇಲ್ಲ ಮೇಕೆಗಳು, ಕೌಸ್ ಇದನ್ನೆಲ್ಲ ಫೀಡ್ ಮಾಡಕ್ಕಾಗಿ, ಮೇಸಕ್ಕಾಗಿ ಅಲ್ಲಿ ಬಿಡ್ತಾರೆ. ಸೊ ಪೋಸ್ಟಲ್ ಆಕ್ಟಿವಿಟಿ ಅಂದ್ರೆ ಫೀಡಿಂಗ್ ಆಕ್ಟಿವಿಟಿ, ಈ ಗ್ರೇಸಿಂಗ್ ಆಕ್ಟಿವಿಟಿನ ಪೋಸ್ಟಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಇನ್ ದೀಸ್ ಗ್ರಾಸ್ ಲ್ಯಾಂಡ್ಸ್ ಟಸ್ಕಾಕ್, ಮಿಚೆಲ್ ಅಂಡ್ ಆಸ್ಟ್ರಬೆಲ್ ಗ್ರಾಸ್ ಸ್ಪೀಶೀಸ್ ಆರ್ ಫೌಂಡ್. ಸೊ ಅದೆಲ್ಲ ಗ್ರಾಸ್ ಸ್ಪೀಶೀಸ್ ಅಂದ್ರೆ ಆ ಗ್ರಾಸ್ಗಳ ಹೆಸರು, ಡಿಫ್ರೆಂಟ್ ವೆರೈಟಿ ಆಫ್ ಗ್ರಾಸ್ಗಳದು. ದ ಟಸ್ಕಾಕ್ ಗ್ರಾಸ್ಲ್ಯಾಂಡ್ಸ್ ಆರ್ ದಿ ಬೆಸ್ಟ್ ಫಾರ್ ಶೀಪ್ ರೇರಿಂಗ್. ಅಂದ್ರೆ ಟಸ್ಕಾಕ್ ಗ್ರಾಸ್ಲ್ಯಾಂಡ್ಸ್, ಟಸ್ಕಾಕ್ ಗ್ರಾಸ್ ಇದೆಯಲ್ಲ ಅದು ಶೀಪ್ ಮೇಕೆಗಳಿಗೆ ಮೇಸಕ್ ತುಂಬಾನೇ ಒಳ್ಳೆ ಗ್ರಾಸ್ ಅದು ಅಂತ. ದಿ ಶರ್ಬ್ಲ್ಯಾಂಡ್ಸ್, ಫೋರ್ತ್ ಒನ್. These occupy the southern and western parts of Western Australia. The southern part of South Australia, the western part of New South Wales and a small area in southern Queensland. So idella ಯಾವ ಜಾಗದಲ್ಲಿದೆ ಅಂತ ಕೊಟ್ಟಿದ್ದಾರೆ. Shrubs are common due to scanty rainfall. Acacia is dominant here. Eucalyptus trees are scattered. Cactus and thorny plants are more in the air parts. So shrublands ಅಂದ್ರೆ shrub ಅಂದ್ರೆ ಏನು? ಚಿಕ್ಕ ಚಿಕ್ಕ ಪ್ಲಾಂಟ್. ಸೊ ಇಲ್ಲಿ ತುಂಬಾನೇ ನಿಮ್ಗೆ shrub ಕಾಣುತ್ತೆ. ಏನಕ್ಕೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದಿ ಸ್ಕ್ಯಾಂಟಿ ರೈನ್ಫಾಲ್. ಸ್ಕ್ಯಾಂಟಿ ಅಂದ್ರೆ ಏನು? ಸ್ಕ್ಯಾಂಟಿ ಅಂದ್ರೆ ನಿಮ್ಗೆ ತುಂಬಾ ಕಮ್ಮಿ ರೈನ್ಫಾಲ್ಸ್ ಬೀಳೋ, ತುಂಬಾ ಕಮ್ಮಿ ಅಂತ ಹೇಳೋದಕ್ಕೆ ಸ್ಕ್ಯಾಂಟಿ ಅಂತ ಹೇಳ್ತಾರೆ. ಓಕೆ, ಸೊ ಮಳೆ ತುಂಬಾ ಕಮ್ಮಿ ಇರೋ ಕಾರಣದಿಂದಾಗಿ ಅಲ್ಲೆಲ್ಲ ನಿಮ್ಗೆ ಶರ್ಬ್ಸೇ ಕಾಣೋದು, ಚಿಕ್ಕ ಚಿಕ್ಕ ಪ್ಲಾಂಟ್ಸೇ ಕಾಣೋದು. ಅಕೇಶಿಯಾ, ಆ ಟ್ರೀ ತುಂಬಾನೇ ಎಲ್ಲಾ ಕಡೆ ನಿಮ್ಗೆ ಕಾಣಕ್ ಸಿಗುತ್ತೆ. ಅದೇ ತರ ಯೂಕಲಿಪ್ಟಸ್ ಕಾಣುತ್ತೆ, ಬಟ್ ಅಕೇಶಿಯಾ ತರ ತುಂಬಾ ಕಾಣಲ್ಲ. ಮತ್ತೆ ಕ್ಯಾಕ್ಟಸ್, ತಾನಿ ಅಂದ್ರೆ ಮುಳ್ಳಿರೋ ಪ್ಲಾಂಟ್ಗಳು, ಅದುಗಳು ಎಲ್ಲಾ ಕಡೆ ಕಾಣುತ್ತೆ. ಇದು ಡೆಸರ್ಟ್ ಇರೋ ಜಾಗದಲ್ಲಿ ಯೂಶಲಿ ನಿಮಗೆ ಕಾಣಿಸೋದು ಕ್ಯಾಕ್ಟಸ್ ಮತ್ತೆ ತಾನಿ ಅಂದ್ರೆ ಮುಳ್ಳಿರೋ ಗಿಡಗಳು ತುಂಬಾನೇ ಕಾಣುತ್ತೆ. ಏನಕ್ಕೆ ಅಂದ್ರೆ ಈ ತರ ಪ್ಲಾಂಟ್ಸ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ಅದೇನ್ ಮಾಡುತ್ತೆ, ಅಲ್ಲಿ ತುಂಬಾನೇ ಮರುಭೂಮಿಯಲ್ಲೆಲ್ಲ ತುಂಬಾ ಕಮ್ಮಿ ನೀರು, ಆದ್ರೆ ಅದಕ್ಕೆ ನೀರ್ ಸಿಗುತ್ತೆ, ಅದು ಬೆಳಿಕೊಳ್ಳುತ್ತೆ. ಹೇಗೆ ಅಂದ್ರೆ ಭೂಮಿ ಅಡಿಯಲ್ಲಿ ಇರೋ ನೀರನ್ನ ಅದು ಹೀರ್ಕೊಳ್ಳುತ್ತೆ. ಸೊ ಗ್ರೌಂಡ್ ವಾಟರ್ ನ ಯೂಸ್ ಮಾಡ್ಕೊಂಡು ಅದು ಬೆಳೀತಾ ಹೋಗುತ್ತೆ. ಈ ಗಿಡಗಳು, ಈ ಮುಳ್ಳಿರೋ ಗಿಡ ಆಗ್ಲಿ ಕ್ಯಾಕ್ಟಸ್ ಎಲ್ಲ 100, 300, 400 ವರ್ಷಗಳು ಬೇಕಂದು ಜೀವನ ಮಾಡಕ್ ಸಾಧ್ಯ. ಓಕೆನಾ? ಸೊ ಅಲ್ಲೆಲ್ಲ ಯಾವ್ದು ಜಾಸ್ತಿ ನಿಮ್ಗೆ ಕ್ಯಾಕ್ಟಸ್, ತಾನಿ ಪ್ಲಾಂಟ್ಸ್ ಕಾಣುತ್ತೆ. ಎಲ್ಲಿ ಜಾಸ್ತಿ ಅಂದ್ರೆ ಡೆಸರ್ಟ್ ಕಡೆ. ಏಟ್ ಪಾತ್ಸ್ ಅಂದ್ರೆ ಅಲ್ಲಿ ತುಂಬಾ ಡ್ರೈ ಆಗಿರೋ ಜಾಗದಲ್ಲೆಲ್ಲ
ಕ್ಯಾಕ್ಟಸ್ ಮತ್ತೆ ಥಾನಿ ಪ್ಲಾಂಟ್ಸ್ ಕಾಣೋದು. ಡೆಸರ್ಟ್ ವೆಜಿಟೇಷನ್ ಅಂದ್ರೆ ಅಲ್ಲಿರೋ ಮರುಭೂಮಿಯಲ್ಲಿ ಯಾವ ತರ ಪ್ಲಾಂಟ್ಸ್ ಬೆಳೆಯುತ್ತೆ. This type of vegetation is found in the central and eastern parts of Western Australia, where the rainfall is very scanty and cactus, saltbush grass, and many other thorny bushes grow. They have special devices to withstand the dry desert climate. So, ಮರುಭೂಮಿ ಎಲ್ಲೆಲ್ಲ ಕಾಣುತ್ತೆ? ಸೆಂಟ್ರಲ್ ಆಸ್ಟ್ರೇಲಿಯಾ ಮತ್ತೆ ಈಸ್ಟರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಲ್ಲೆಲ್ಲ ಕಾಣುತ್ತೆ. ಅಲ್ಲೆಲ್ಲ ಯಾಕೆ ಮರುಭೂಮಿ ಜಾಸ್ತಿ ಅಂದ್ರೆ ತುಂಬಾನೇ ಕಮ್ಮಿ ರೈನ್ಫಾಲ್ ಸಿಗುತ್ತೆ. ಸ್ಕ್ಯಾಂಟಿ ಅಂದ್ರೆ ತುಂಬಾ ಕಮ್ಮಿ. ಅಲ್ಲೆಲ್ಲ ಯಾವ ತರ ನಾ ಹೇಳಿದ ಪ್ರಕಾರ ಕ್ಯಾಕ್ಟಸ್ ಬೆಳ್ಕೊಳುತ್ತೆ, ಮತ್ತೆ ಮುಳ್ಳಿರೋ ಗಿಡಗಳು ಬೆಳ್ಕೊಳುತ್ತೆ, ಥಾನಿ ಬುಷಸ್ ಮತ್ತೆ ಸಾಲ್ಟ್ ಬುಷ್ ಗ್ರಾಸ್ ಅಂತ ಅದು ಬೆಳ್ಕೊಳುತ್ತೆ. ಅಂಡ್ ಇದುಗಳೆಲ್ಲ ಕ್ಯಾಕ್ಟಸ್, ಈ ಥಾನಿ ಬುಷಸ್ ಎಲ್ಲ ಆ ತರ ಮರುಭೂಮಿಯಲ್ಲಿ ಬೆಳ್ಕೊಳಕ್ಕಾಗಿರೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆ ಗಿಡಗಳಲ್ಲೇ ಇದೆ. ಓಕೆನಾ? ವೈಲ್ಡ್ ಲೈಫ್. ಸೊ ಇಲ್ಲಿ ಯಾವ ತರ ಪ್ರಾಣಿಗಳಿರುತ್ತೆ ಅಂತ ನೋಡೋಣ. ದ ವೈಲ್ಡ್ ಲೈಫ್ ಆಫ್ ಆಸ್ಟ್ರೇಲಿಯಾ ಇಸ್ ಸ್ಟ್ರೇಂಜ್ ಅಂಡ್ ಯೂನಿಕ್. ಸೊ ಆಸ್ಟ್ರೇಲಿಯಾದಲ್ಲಿ ಕಾಣೋ ವೈಲ್ಡ್ ಲೈಫ್ ಅಂದ್ರೆ ತುಂಬಾ ಕಾಡೊಳಗಿರೋ ಪ್ರಾಣಿಗಳನ್ನ ವೈಲ್ಡ್ ಅಂತೀವಿ. ತುಂಬಾನೇ ಫೆರೋಷಿಯಸ್ ಆಗಿರುತ್ತೆ ಅನ್ನೋ ತರ. ಸೊ ಆ ಪ್ರಾಣಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಾಣೋ ಪ್ರಾಣಿಗಳು ಬೇರೆ ಯಾವ್ದೇ ಜಗತ್ತಲ್ಲಿ ಎಲ್ಲೂ ಕಾಣಕ್ ಸಿಗೋದಿಲ್ಲ. ಸೊ ಇಲ್ಲಿರೋದು ತುಂಬಾ ಸ್ಟ್ರೇಂಜ್ ಮತ್ತೆ ಯೂನಿಕ್ ಅನಿಮಲ್ಸ್. ದ ಇಂಪಾರ್ಟೆಂಟ್ ಕಾರ್ನಿವರಸ್ ಮ್ಯಾಮಲ್ಸ್ ಆಫ್ ಆಸ್ಟ್ರೇಲಿಯಾ ಆರ್ ದಿ dingo and wild dog, numbat, quail, and Tasmania devils. Marsupials includes kangaroos, wallabies, koala, and wombat. Kangaroo is the national animal. So Australia's national animal bandi kangaroo. They travel by hopping on their long legs. So kangaroos ಹೆಂಗ್ ಹೋಗೋದು ನಡೆಯಕ್ ಗೊತ್ತಿಲ್ಲ ಅವ್ರಿಗೆ. ಸೊ ದೇ ಜಂಪ್. ಹಾಪ್ ಅಂದ್ರೆ ಜಂಪ್ ಮಾಡ್ಕೊಂಡು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗುತ್ತೆ ಅದು. Monotreme egg-laying animals are Platypus, Echidna. Monotreme ಅಂದ್ರೆ ಅದೊಂಥರ ಮ್ಯಾಮಲ್ಸ್. ಸೊ ಅದಕ್ಕೆ ಏನಂತೀರ, ತುಂಬಾನೇ ಲೈಕ್ ಮ್ಯಾಮಲ್ಸ್ ಅಂದ್ರೆ ಇವಾಗ ಬ್ಲೂ ವೇಲ್ ಆಗಿರ್ಬೋದು, ಇಲ್ಲ ಹ್ಯೂಮನ್ ಬೀಯಿಂಗ್ಸು ಆಗ್ಬೋದು. ಅವರು ಹೇಗೆ ಮಗುನ ಹೆಂಗ್ ರಿಪ್ರೊಡ್ಯೂಸ್ ಮಾಡ್ತಾರೆ, ಅವ್ರ ಹೊಟ್ಟೆಯಿಂದಾನೇ ಮಗು ಬರೋದು. ಕರೆಕ್ಟಾ? ಮೊಟ್ಟೆಯಿಂದ ಬರಲ್ಲ, ಆ ಆನಿಮಲ್ ಹೊಟ್ಟೆಯಿಂದ ಬರೋದು. ಸೊ ಅದನ್ನ ಮೊನೋಟ್ರೀಮಾ ಅಂತಾರ ಹೇಳ್ತಾರೆ. ಅದೇನಂದ್ರೆ ಅದು ಒಂದು ಕೈಂಡ್ ಆಫ್ ಅ ಮ್ಯಾಮಲ್ಲೇ ಅದು, ಬಟ್ ಅದು ರೆಪ್ಟೈಲು ಅಂತಾರೆ. ರೆಪ್ಟೈಲ್ ಅಂದ್ರೆ ಹೌ ಡು ಯು ಸೇ, ಏನಂತೀರ, ರೆಪ್ಟೈಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ರೆಪ್ಟೈಲ್ ಅಂದ್ರೆ ಯಾವ ತರ ಪ್ರಾಣಿಗಳಂದ್ರೆ ಲಿಸರ್ಡ್, ಹಲ್ಲಿಗಳು, ಕ್ರೊಕೊಡೈಲ್ಸ್, ಇದನ್ನೆಲ್ಲ ರೆಪ್ಟೈಲ್ಸ್ ಅಂತ ಹೇಳ್ತಾರೆ. ಸೊ ಅದು ಕ್ಯಾರೆಕ್ಟರ್ ಫೀಚರ್ಸ್ ಹೇಗೆ, ಅದ್ ನೋಡಕ್ ಒಳ್ಳೆ ರೆಪ್ಟೈಲ್ ತರ ಇರುತ್ತೆ, ಅಂದ್ರೆ ಕ್ರೊಕೊಡೈಲ್ ತರ ಇಲ್ಲ ಲಿಸರ್ಡ್ ತರ ಇರುತ್ತೆ, ಸಿಮಿಲರ್ ಟು ದಟ್. ಅಂಡ್ ಅದು ಫೀಚರ್ ಏನು, ಮ್ಯಾಮಲ್ಸ್ ಅಂದ್ರೆ ದೇ ಕ್ಯಾನ್ ಟೇಕ್ ಕೇರ್ ಆಫ್ ದಟ್ ಆನಿಮಲ್, ಬಟ್ ಲೈಕ್ ಬೈ ಫೀಡಿಂಗ್ ದೆಮ್, ಮಿಲ್ಕ್ ಕೊಡಕ್ಕಾಗೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಮ್ಯಾಮಲ್ಸ್ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಎಗ್ ಲೇಯಿಂಗ್, ಅಂದ್ರೆ ಮೊಟ್ಟೆ ಇಟ್ಟು ಅದನ್ನ ಕಾವು ಕೊಟ್ಟು ಅದನ್ನ ರೀಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? The most distinctive is the Platypus, a water dwelling animal. ವಾಟರ್ ಡ್ವೆಲ್ಲಿಂಗ್ ಅಂದ್ರೆ ನೀರಲ್ಲಿ ವಾಸವಾಗೋ ಒಂದು ಪ್ರಾಣಿ ಅದು. ಅದು ಯಾವ ತರ ಅಂದ್ರೆ ಇವಾಗ ಡಕ್ಕು, ಸ್ವ್ಯಾನು ನೀವು ನೋಡಿರ್ತೀರ. ಸೊ ಅದು ಪ್ಯಾಲ್ಟಿಪಸ್ ಅದೇ ತರ ಕಾಣುತ್ತೆ. ಇಟ್ ಗಿವ್ಸ್ ಬರ್ತ್ ಬೈ ಲೇಯಿಂಗ್ ಎಗ್ಸ್. ಆದ್ರೆ ನೀರಲ್ಲೇ ಇರುತ್ತೆ, ಆದ್ರೆ ಅದೇನು, ಅದು ಮೊಟ್ಟೆ ಇಟ್ಟು ಅದನ್ನ ಕಾವು ಕೊಟ್ಟು ಅದಿಂದಾನೇ ಬೇಬಿ ಪ್ಯಾಲ್ಟಿಪಸ್ ಬರೋದು. when the eggs hatch, baby platypus feed on the milk secreted from the two parts of the skin midway along the mother belly. So
ಈ ಪ್ರಾಣಿ ಸ್ವಲ್ಪ ಡಿಫ್ರೆಂಟ್, ಯಾಕಂದ್ರೆ ಮೊಟ್ಟೆ ಇಡುತ್ತೆ, ಮೊಟ್ಟೆ ಕಾವು ಕೊಟ್ಬಿಟ್ಟೆ ಅದುದು ಬೇಬಿ ಪ್ಯಾಲ್ಟಿಪಸ್ ಹೊರಗೆ ಬರೋದು. ಆದ್ರೆ ಆ ಬೇಬಿ ಪ್ಯಾಲ್ಟಿಪಸ್ಗೆ ಹಾಲು ಕೂಡ ಕೊಡುತ್ತೆ. ಹಿಂಗೆ ಅದು ಚರ್ಮದಿಂದ ಹಾಲು ಕೊಡೋದು. ಓಕೆ, ದಿ echidna or spiny ant and termites eater is another monotreme. So monotreme ಅನ್ನೋ ಒಂದು category of animal. So it is similar to mammals. Okay, there are variety of birds which include emu, cassowaries, black swan, fairy penguin, kookaburra, ಮತ್ತೆ lyre bird and currawongs. ಸೊ ಇದೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಆಸ್ಟ್ರೇಲಿಯಾದಲ್ಲಿ ಕಾಣಕ್ ಸಿಗೋದು. ಕೊಕೋಲಾ ಅಂದ್ರೆ ರಿಸಂಬ್ಲಿಂಗ್ ಅ ಟೆಡಿ ಬೇರ್ ತರಾನೇ ಕಾಣುತ್ತೆ ಕೊಕೋವಾ ಅನ್ನೋದು. ಎಮು ಇಸ್ ದಿ ಲಾರ್ಜ್ ಫೈಟ್ಲೆಸ್ ಬರ್ಡ್ಸ್. ಸೊ ಎಮು ಬಂದ್ಬಿಟ್ಟು ಒಂದು ದೊಡ್ಡ ಬರ್ಡ್ ಅದು. ಓಕೆನಾ. ಕೂಕಾಬುರಾಸ್ ಅಂತ ಅದೊಂದು ಬರ್ಡ್, ಆರ್ ದಿ ಬೆಸ್ಟ್ ನೋನ್ ಫಾರ್ ದೇರ್ ಹ್ಯೂಮನ್ ಸೌಂಡಿಂಗ್ ಲಾಫ್ಟರ್. ಸೊ ಕೊಕೋಬುರಾ ಬಂದ್ಬಿಟ್ಟು ಅದು ಮನುಷ್ಯ ನಗೋ ತರ ನಗೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿದೆ. ಆ ತರ ಸೌಂಡ್ ಮಾಡುತ್ತೆ, ಮನುಷ್ಯ ನಗೋ ತರ ಸೌಂಡ್ ಮಾಡುತ್ತೆ ಅದು. ಲೈರ್ ಬರ್ಡ್ ರಿಸೆಂಬಲ್ಸ್ ಅ ಬ್ಯೂಟಿಫುಲ್ ಪೀಕಾಕ್. ಸೊ ಪೀಕಾಕ್ ನ ರಿಸೆಂಬಲ್ ಮಾಡುತ್ತೆ, ಪೀಕಾಕ್ ತರ ಇರುತ್ತೆ ಲೈರ್ ಬರ್ಡ್. ಸ್ನೇಕ್ಸ್ ಅಂಡ್ ಪಾಯ್ಸನಸ್ ರೆಪ್ಟೈಲ್ಸ್ ಆರ್ ಕಾಮನ್. ಸೊ ಸ್ನೇಕ್ಸ್ ಅದೇ ತರ ಬೇರೆ ಪ್ರಾಣಿಗಳು, ಪಾಯ್ಸನಸ್ ಪ್ರಾಣಿ, ವಿಷ ತುಂಬಿರೋ ಪ್ರಾಣಿಗಳು ಸಿಗುತ್ತೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಾಣಕ್ ಸಿಗುತ್ತೆ. ಸೊ ಇವಾಗಿರೋದೆಲ್ಲ ನಿಮ್ಗೆ ಪಿಕ್ಚರ್ಸ್, ಯಾವ್ದೋ ಎಲ್ಲ ಆನಿಮಲ್ಸ್ ಪಿಕ್ಚರ್ ಕಾಣುತ್ತೆ. ಸೊ ನಿಮ್ಗೆ ಲೆಫ್ಟ್ ಸೈಡ್ಗೆ ಎಮು ಬರ್ಡ್ ಕಾಣ್ತಿದೆ, ರೈಟ್ ಸೈಡ್ ಅಲ್ಲಿ ಸ್ವಾನ್, ಬ್ಲಾಕ್ ಸ್ವಾನ್ ಕಾಣುತ್ತೆ. ಓಕೆನಾ. ನೆಕ್ಸ್ಟ್ ಫೇರಿ ಪೆಂಗ್ವಿನ್ ಕಾಣುತ್ತೆ ನಿಮ್ಗೆ ಲೆಫ್ಟ್ ಸೈಡ್, ಫಸ್ಟ್ ಒನ್ ದಿಸ್ ಒನ್ ಫೇರಿ ಪೆಂಗು. ಮತ್ತೆ ಇದು ಲೈರ್ ಬರ್ಡ್, ಇದೆ ಪೀಕಾಕ್ ನ ಸಿಮಿಲರ್ ಆಗಿ ಕಾಣೋದು ಅಂತ. ಕೂಕಾಬುರಾ ಅಂತ ಇದೇನು, ಇದು ಹೇಳಿದ ಪ್ರಕಾರ ಇದು ಮನುಷ್ಯ ತರ ನಗುತ್ತಂತೆ, ಅದೇ ತರ ಸೌಂಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಕುರಾಂಗ್ವಾನ್ಸ್ ಅಂತ ಇದೊಂದು ಬರ್ಡು. ಅದೇ ತರ ನಿಮಗೆ ರೈಟ್ ಸೈಡ್ಲಿ ಕೋಲಾ. ಸೊ ಇದು ಎಕ್ಸಾಕ್ಟ್ಲಿ ಲೈಕ್ ಅ ಟೆಡಿ ಬೇರ್ ತರಾನೇ ಇರುತ್ತೆ. ಸೊ ಇದೆಲ್ಲ ನಿಮಗೆ ಒಂದು ಚಿಕ್ಕದಾಗಿ ಪಿಕ್ಚರ್ಸ್ ತೋರಿಸ್ಬೇಕು ಅನ್ನಿಸ್ತು. ಸೊ hope you have understood till now. This is a very short topic. So would meet you guys for the last part of this chapter. Thank you so much.